ಓಂ ನಮೋ ಭಗವತೆ ವಾಸುದೇವಾಯ. ಇಂದಿನ ಈ ಪರಮ ಪವಿತ್ರವಾದ ಸಂಚಿಕೆಯನ್ನು ಆರಂಭಿಸುವ ಮುನ್ನ ಈ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿ ಪೋಷಿಸಿ ರಕ್ಷಿಸುತ್ತಿರುವ ಆ ಆದಿ ಪರಾಶಕ್ತಿಯನ್ನು, ಜಗನ್ಮಾತೆಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದುರ್ಗಾಯೈ ನಮಃ ಎಂದು ಬರೆಯಿರಿ. ಆ ದೇವಿಯ ಅದೃಶ್ಯ ಕವಚ ಸದಾಕಾಲ ನಿಮ್ಮನ್ನು ಕಾಯುತ್ತಿರಲಿ. ನೀವು ಎಂದಾದರೂ ವಿಪರೀತವಾದ ಜನಜಂಗುಳಿಯ ನಡುವೆಯೂ ಯಾವುದೋ ಒಂದು ವಿಚಿತ್ರವಾದ ಪುರಾತನ ಶಕ್ತಿಯ ಸೆಳೆತವಿರುವ ಮಹಿಳೆಯನ್ನು ನೋಡಿದ್ದೀರಾ? ಆಕೆಯಲ್ಲಿ ಅಂತಹ ವಿಶೇಷವಾದ ಸೌಂದರ್ಯವಿಲ್ಲದಿರಬಹುದು. ಆಕೆ ಯಾವುದೇ ಬೆಲೆಬಾಳುವ ಆಭರಣಗಳನ್ನು ಧರಿಸಿಲ್ಲದಿರಬಹುದು. ಆದರೂ ಆಕೆಯ ಕಣ್ಣುಗಳಲ್ಲಿ ಒಂದು ವಿವರಿಸಲಾಗದ ಗಾಂಭೀರ್ಯ, ಆಕೆಯ ಹೆಜ್ಜೆಯಲ್ಲಿ ಒಂದು ಅಚ್ಚರಿಯ ನೆಮ್ಮದಿ ಇರುತ್ತದೆ. ಆಕೆಯನ್ನು ನೋಡಿದ ತಕ್ಷಣ ನಮಗರಿವಿಲ್ಲದೆಯೇ ನಮ್ಮ ಕೈಗಳು ಮುಗಿಯುತ್ತವೆ, ತಲೆ ಬಾಗುತ್ತದೆ. ಬಹುತೇಕರು ಈ ದೈವಿಕ ಶಕ್ತಿಯ ಲಕ್ಷಣಗಳನ್ನು ಕೇವಲ ವ್ಯಕ್ತಿತ್ವ ಎಂದು ಕಡೆಗಣಿಸುತ್ತಾರೆ. ಆದರೆ ಆ ದೈವಿಕ ಶಕ್ತಿಯು ನಿಮ್ಮೊಳಗೇ ಇದ್ದರೆ, ನೀವು ಅರಿವಿಲ್ಲದೆಯೇ ಆ ಜಗನ್ಮಾತೆಯ ಅಂಶವನ್ನು ನಿಮ್ಮ ಉಸಿರಿನಲ್ಲಿ ಹೊತ್ತುಕೊಂಡು ತಿರುಗುತ್ತಿದ್ದರೆ, ಹೌದು, ಇಂದಿನ ಈ 2026ನೇ ಇಸವಿಯ ವಿಪರೀತ ಗದ್ದಲದ ಕೃತಕವಾದ ಪ್ರಪಂಚದಲ್ಲಿ ಒಬ್ಬ ಮಹಿಳೆಯ ಆತ್ಮದಿಂದ ಹೊಮ್ಮುವ ಲಯಬದ್ಧವಾದ ನಾದ ಒಂದು ಅಪರೂಪದ ದೈವಿಕ ಪವಾಡವಾಗಿದೆ. ಬೆಳಗಿನಿಂದ ಸಂಜೆಯವರೆಗೆ ನೀವು ಮಾಡುವ ಸಾಧಾರಣ ಮನೆಗೆಲಸಗಳೇ ನಿಮ್ಮ ವೃತ್ತಿಜೀವನದ ಸವಾಲುಗಳೇ ಪವಿತ್ರವಾದ ಆಚರಣೆಗಳಾಗಿ ಬದಲಾಗುತ್ತಿವೆಯೇ? ಬೇರೆಯವರು ನಿಮ್ಮನ್ನು ಕೇವಲ ಅತಿಯಾಗಿ ಯೋಚಿಸುವವಳು ಅಥವಾ ಅತಿಯಾಗಿ ಭಾವುಕಳಾಗುವವಳು ಎಂದು ದೂರುತ್ತಿದ್ದಾರೆಯೇ? ದಯವಿಟ್ಟು ಕುಗ್ಗಿ ಹೋಗಬೇಡಿ. ಇಂದಿನ ಈ ವಿಡಿಯೋದಲ್ಲಿ ನಿಮ್ಮೊಳಗೆ ಆ ಆದಿಮಾಯೆಯ, ಆ ಜಗನ್ಮಾತೆಯ ದೈವಿಕ ಶಕ್ತಿ ಜಾಗೃತವಾಗಿದೆ ಎನ್ನಲು ನಮ್ಮ ಶಾಸ್ತ್ರಗಳು ಮತ್ತು ವಿಜ್ಞಾನ ತಿಳಿಸುವ ಆ ಏರು ಅತ್ಯಂತ ಅಪರೂಪದ ಗುಣಲಕ್ಷಣಗಳು ಯಾವುವು ಎಂಬುದನ್ನು ನಾನು ಎಳೆಯಾಗಿ ಬಿಚ್ಚಿಡಲಿದ್ದೇನೆ. ಇದು ನಿಮ್ಮನ್ನು ನೀವು ಹೊಸದಾಗಿ ಕಂಡುಕೊಳ್ಳುವ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸುವ ಅದ್ಭುತವಾದ ಪಯಣ. ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಈ 7 ಲಕ್ಷಣಗಳಲ್ಲಿ ಎಷ್ಟು ಲಕ್ಷಣಗಳು ನಿಮ್ಮಲ್ಲಿದೆ ಎಂದು ಪ್ರಾಮಾಣಿಕವಾಗಿ ಪರೀಕ್ಷಿಸಿಕೊಳ್ಳಿ. ಬನ್ನಿ, ನಿಮ್ಮ ಅಂತರಂಗದ ಗುಡಿಯನ್ನು ಪ್ರವೇಶಿಸೋಣ. ಮೊದಲನೆಯ ದೈವಿಕ ಲಕ್ಷಣ, ಶಾಂತವಾದ ಮೌನದ ಉಪಸ್ಥಿತಿ. ಇಂದಿನ ಈ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಮಾತನಾಡಲು, ತಮ್ಮನ್ನು ತಾವು ಸಾಬೀತುಪಡಿಸಲು ಹಪಹಪಿಸುತ್ತಿದ್ದಾರೆ. ಆದರೆ ದೈವಿಕ ಶಕ್ತಿಯನ್ನು ಹೊಂದಿರುವ ಮಹಿಳೆಯ ಮೊದಲ ಮತ್ತು ಅತಿ ದೊಡ್ಡ ಲಕ್ಷಣವೆಂದರೆ ಅವಳ ಮೌನ. ಇದು ಭೀತಿಯಿಂದ ಅಥವಾ ಅಸಹಾಯಕತೆಯಿಂದ ಬಂದ ಮೌನವಲ್ಲ. ಇದು ಬ್ರಹ್ಮಾಂಡದ ಗರ್ಭದಲ್ಲಿರುವಂತಹ ಅತ್ಯಂತ ಆಳವಾದ ಪವಿತ್ರವಾದ ಮೌನ. ಈ ಮಹಿಳೆಯು ಇಂದಿನ ಗದ್ದಲದ ಪ್ರಪಂಚದಲ್ಲಿ ಇತರರ ಟೀಕೆಗಳಿಗೆ, ವದಂತಿಗಳಿಗೆ ಅಥವಾ ಕಚೇರಿಯ ರಾಜಕೀಯಕ್ಕೆ ತಕ್ಷಣವೇ ಪ್ರತಿಕ್ರಿಯಿಸುವುದಿಲ್ಲ. ಅವಳು ತನ್ನ ಪ್ರಜ್ಞೆಯನ್ನು ತನ್ನ ಅಂತರಂಗದ ಆಳದಲ್ಲಿ ಬೇರೂರಿಸಿರುತ್ತಾಳೆ. ಅವಳ ಮೌನವು ಒಂದು ಅದ್ಭುತವಾದ ಅಸ್ತ್ರ. ಅವಳು ಒಂದೇ ಒಂದು ಮಾತನ್ನೂ ಆಡದೆ ಕೇವಲ ತನ್ನ ಉಪಸ್ಥಿತಿಯಿಂದಲೇ ಇತರರಿಂದ ಅಪಾರವಾದ ಗೌರವವನ್ನು ಸಂಪಾದಿಸುತ್ತಾಳೆ. ಯಾರಾದರೂ ಅವಳನ್ನು ಕೆಣಕಲು ಬಂದಾಗ ಅವಳ ಆ ಶಾಂತವಾದ ಮುಖವು ಅವರ ಕಣ್ಣಿಗೆ ಕನ್ನಡಿಯಂತೆ ಕೆಲಸ ಮಾಡುತ್ತದೆ. ಎದುರಿಗಿರುವವರ ಅಶಾಂತಿ, ಕೋಪ ಮತ್ತು ಚಂಚಲತೆ ಆ ಕನ್ನಡಿಯ ಮೇಲೆ ಬಡಿದು ಅವರನ್ನೇ ಸುಡುತ್ತದೆ ವಿನಃ ಈಕೆಯನ್ನು ಸ್ಪರ್ಶಿಸಲೂ ಸಾಧ್ಯವಿಲ್ಲ. ಈ ಮೌನದ ಮೂಲಕವೇ ಅವಳು ಬ್ರಹ್ಮಾಂಡದ ರಹಸ್ಯಗಳನ್ನು ಆಲಿಸುತ್ತಾಳೆ ಮತ್ತು ತನ್ನ ಅದ್ಭುತವಾದ ದೈವಿಕ ಶಕ್ತಿಯನ್ನು ರಕ್ಷಿಸಿಕೊಳ್ಳುತ್ತಾಳೆ. ಇದು ಸಾಕ್ಷಾತ್ ಆ ಧ್ಯಾನಸ್ಥ ಪರಶಿವನ ಮತ್ತು ಪಾರ್ವತಿಯ ಮೌನ. ಎರಡನೆಯ ದೈವಿಕ ಲಕ್ಷಣ, ಅಮೋಘವಾದ ಕರುಣೆ ಮತ್ತು ಗುಣಪಡಿಸುವ ಶಕ್ತಿ. ಇಂದಿನ ದಿನಗಳಲ್ಲಿ ದಾನ ಮಾಡುವುದು ಅಥವಾ ಕರುಣೆ ತೋರುವುದು ಕೂಡ ಕೇವಲ ಪ್ರದರ್ಶನಕ್ಕಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಮೆಚ್ಚುಗೆಯನ್ನು ಪಡೆಯಲು, ನೂರಾರು ಜನರ ಮುಂದೆ ಹೊಗಳಿಸಿಕೊಳ್ಳಲು ಮಾತ್ರ ಕರುಣೆ ತೋರಿಸುವವರೇ ಹೆಚ್ಚು. ಆದರೆ ದೈವಿಕ ಶಕ್ತಿಯನ್ನು ಹೊಂದಿರುವ ಮಹಿಳೆಗೆ ಈ ಯಾವ ಕೃತಕ ಮೆಚ್ಚುಗೆಯ ಹಸಿವಿರುವುದಿಲ್ಲ. ಅವಳ ಕರುಣೆಯು ನೇರವಾಗಿ ಬ್ರಹ್ಮಾಂಡದ
ಮೂಲದಿಂದದ ಹರಿದು ಬರುತ್ತದೆ. ಇದನ್ನು ನಾವು ಅಮೋಘವಾದ ಕರುಣೆ ಎಂದು ಕರೆಯಬಹುದು. ರಸ್ತೆಯಲ್ಲಿರುವ ಮೂಕ ಪ್ರಾಣಿಗಳಿಗೆ ಆಹಾರ ನೀಡುವುದಿರಲಿ, ಕಷ್ಟದಲ್ಲಿರುವ ಸಹೋದ್ಯೋಗಿಗೆ ಸಾಂತ್ವನ ಹೇಳುವುದಿರಲಿ, ಅವಳು ಅದನ್ನು ಯಾರಿಗೂ ತಿಳಿಯದಂತೆ ಅತ್ಯಂತ ಗುಪ್ತವಾಗಿ ಮಾಡುತ್ತಾಳೆ. ಅವಳು ಕೇವಲ ಇತರರ ಕಷ್ಟಗಳನ್ನು ಕೇಳಿ ಅಯ್ಯೋ ಎನ್ನುವುದಿಲ್ಲ, ಬದಲಾಗಿ ಆ ಕಷ್ಟದ ಮೂಲವನ್ನು ಅರ್ಥ ಮಾಡಿಕೊಂಡು ಅದನ್ನು ಗುಣಪಡಿಸುವ ಅಗಾಧವಾದ ಶಕ್ತಿಯನ್ನು ಹೊಂದಿರುತ್ತಾಳೆ. ಅವಳ ಒಂದು ಸಣ್ಣ ಸ್ಪರ್ಶ, ಅವಳು ಆಡುವ ಒಂದೇ ಒಂದು ಸಾಂತ್ವನದ ನುಡಿ ಎದುರಿಗಿರುವವರ ಜೀವಮಾನದ ನೋವನ್ನು ಮರೆಸುವಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಪ್ರಪಂಚದ ನೋವನ್ನು ತನ್ನದೆಂದು ಭಾವಿಸಿ ಅದನ್ನು ತಾಯಿಯ ಪ್ರೀತಿಯಿಂದ ಗುಣಪಡಿಸುವ ಆ ಗುಣ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯ ಕರುಣೆಯಲ್ಲದೆ ಮತ್ತಿನ್ನೇನು? ಮೂರನೆಯ ದೈವಿಕ ಲಕ್ಷಣ ಖಚಿತವಾದ ನಿರ್ಧಾರ ಮತ್ತು ನಿರ್ಭೀತ ಸ್ವಭಾವ. ಬಹುತೇಕರು ದೈವಿಕ ಶಕ್ತಿ ಎಂದರೆ ಕೇವಲ ಮೃದುವಾಗಿರುವುದು, ಎಲ್ಲರನ್ನೂ ಕ್ಷಮಿಸುವುದು, ಯಾರು ಏನೇ ಅಂದರೂ ತಲೆಬಾಗಿ ನಡೆಯುವುದು ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾರೆ. ಆದರೆ ದೈವಿಕ ಶಕ್ತಿ ಎಂದರೆ ಕೇವಲ ಕರುಣಾಮಯಿಯಾದ ಗೌರಿಯಲ್ಲ, ಅದು ದುಷ್ಟರನ್ನು ಸೀಳುವ ಉಗ್ರವಾದ ದುರ್ಗೆಯೂ ಹೌದು. ನಿಮ್ಮೊಳಗೆ ದೈವಿಕ ಶಕ್ತಿ ಇದ್ದರೆ ನೀವು ಅತ್ಯಂತ ಪ್ರೀತಿಯ ಹೃದಯವನ್ನು ಹೊಂದಿರುತ್ತೀರಿ ನಿಜ. ಆದರೆ ಅದೇ ಸಮಯದಲ್ಲಿ ನಿಮ್ಮದೇ ಆದ ನಿರ್ಭೀತವಾದ ಭದ್ರವಾದ ಕೋಟೆಯನ್ನು ನಿರ್ಮಿಸಿಕೊಂಡಿರುತ್ತೀರಿ. ಯಾವ ಸಂಬಂಧಗಳು ನಿಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಹೀರುತ್ತಿವೆಯೋ, ಯಾರು ನಿಮ್ಮನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೋ ಅವರನ್ನು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ, ಯಾವುದೇ ಅಪರಾಧಿ ಮನೋಭಾವವಿಲ್ಲದೆ ನಿಮ್ಮ ಬದುಕಿನಿಂದ ಕತ್ತರಿಸಿ ಹಾಕುವ ಅಗಾಧವಾದ ಶಕ್ತಿ ನಿಮ್ಮಲ್ಲಿರುತ್ತದೆ. ನಿಮಗೆ ಯಾವಾಗ ಇಲ್ಲ ಎಂದು ಹೇಳಬೇಕು ಮತ್ತು ಯಾವಾಗ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕು ಎಂಬುದು ಕರಾರುವಕ್ಕಾಗಿ ತಿಳಿದಿರುತ್ತದೆ. ನಿಮ್ಮ ಈ ಉಗ್ರವಾದ ರಕ್ಷಣಾ ಸ್ವಭಾವವನ್ನು ನೋಡಿ ಅನೇಕರು ನಿಮ್ಮನ್ನು ಅಹಂಕಾರಿ ಎಂದು ಕರೆಯಬಹುದು. ಆದರೆ ಆ ಅಹಂಕಾರದ ಹಿಂದಿರುವುದು ಸ್ವಾರ್ಥವಲ್ಲ, ಅದು ನಿಮ್ಮ ಅಂತರಂಗದ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಲು ದುರ್ಗಾಮಾತೆಯು ನಿಮಗೆ ಕರುಣಿಸಿದ ದೈವಿಕ ಖಡ್ಗ. ನಾಲ್ಕನೆಯ ದೈವಿಕ ಲಕ್ಷಣ ಅಂತರ್ಬೋಧೆಯ ತರ್ಕ, ಒಳಗಿನ ಧ್ವನಿ. ನಾವು ದಿನನಿತ್ಯದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕೇವಲ ಮೆದುಳನ್ನು ಅಂದರೆ ತರ್ಕವನ್ನು ಬಳಸುತ್ತೇವೆ. ಆದರೆ ದೈವಿಕ ಮಹಿಳೆಯು ತನ್ನ ಉನ್ನತ ಮಟ್ಟದ ವಿಶ್ಲೇಷಣಾ ಶಕ್ತಿಯ ಜೊತೆಗೆ ತನ್ನ ಅಂತರಂಗದ ದನಿಯನ್ನು, ಅಂತರ್ಬೋಧೆಯನ್ನು ಅದ್ಭುತವಾಗಿ ಬೆಸೆಯುತ್ತಾಳೆ. ಯಾವುದಾದರೂ ಹೊಸ ಕೆಲಸವನ್ನು ಒಪ್ಪಿಕೊಳ್ಳುವಾಗ ಅಥವಾ ಹೊಸ ವ್ಯಕ್ತಿಯನ್ನು ನಂಬುವಾಗ ಕೇವಲ ಹೊರಗಿನ ಮಾಹಿತಿ ಅವಳಿಗೆ ಸಾಲುವುದಿಲ್ಲ. ಅವಳ ಹೊಟ್ಟೆಯೊಳಗೆ, ಅವಳ ಅಂತರಂಗದಲ್ಲಿ ಒಂದು ವಿವರಿಸಲಾಗದ ಸೆಳೆತ ಅಥವಾ ಎಚ್ಚರಿಕೆ ಮೂಡುತ್ತದೆ. ಇದು ಸರಿಯಿಲ್ಲ, ಇಲ್ಲಿ ಏನೋ ಮೋಸವಿದೆ ಎಂದು ಅವಳ ಒಳಗಿನ ಧ್ವನಿ ಹೇಳಿದರೆ ಪ್ರಪಂಚವೇ ಬಂದು ನಿಂತರೂ ಅವಳು ಆ ನಿರ್ಧಾರವನ್ನು ಒಪ್ಪುವುದಿಲ್ಲ. ಈ ಅಂತರ್ಬೋಧೆಯು ಕೇವಲ ಒಂದು ಊಹೆಯಲ್ಲ, ಇದು ಬ್ರಹ್ಮಾಂಡದ ಅನಾದಿಕಾಲದ ಜ್ಞಾನದೊಂದಿಗೆ ಅವಳು ಸಾಧಿಸಿರುವ ನೇರವಾದ ಸಂಪರ್ಕ. ತನ್ನ ಅಂತರಂಗದ ಧ್ವನಿಯನ್ನು ಪ್ರಶ್ನಿಸದೆ ನಂಬುವ ಮತ್ತು ಆ ನಂಬಿಕೆಯ ಮೇಲೆಯೇ ತನ್ನ ಬದುಕಿನ ಅತಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮಹಿಳೆಯು ಸರಸ್ವತಿಯ ಸಾಕ್ಷಾತ್ ಜ್ಞಾನ ಸ್ವರೂಪಿಯಾಗಿದ್ದಾಳೆ. ಐದನೆಯ ದೈವಿಕ ಲಕ್ಷಣ ಕನಸುಗಳ ಸ್ಪಷ್ಟತೆ ಮತ್ತು ಬ್ರಹ್ಮಾಂಡದ ಸಂಕೇತಗಳು. ನಾವೆಲ್ಲರೂ ಕನಸುಗಳನ್ನು ಕಾಣುತ್ತೇವೆ ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಮರೆತು ಬಿಡುತ್ತೇವೆ. ಆದರೆ ದೈವಿಕ ಶಕ್ತಿಯಿಂದ ಕೂಡಿದ ಮಹಿಳೆಗೆ ಅವಳ ನಿದ್ರೆಯು ಕೇವಲ ದೈಹಿಕ ವಿಶ್ರಾಂತಿಯಲ್ಲ, ಅದು ಈ ಭೌತಿಕ ಜಗತ್ತಿಗೂ ಮತ್ತು ದೈವಿಕ ಜಗತ್ತಿಗೂ ಇರುವ ಅತಿದೊಡ್ಡ ಸೇತುವೆ. ಬ್ರಹ್ಮಾಂಡವು ಆಕೆಯ ನಿದ್ರೆಯ ಮೂಲಕ ಆಕೆಯೊಡನೆ ನೇರವಾಗಿ ಮಾತನಾಡುತ್ತದೆ. ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಘಟನೆಗಳು, ವೃತ್ತಿಜೀವನದ ಬದಲಾವಣೆಗಳು ಅಥವಾ ಎದುರಾಗಲಿರುವ ಆಪತ್ತುಗಳು ಅವಳಿಗೆ ಮುಂಚಿತವಾಗಿಯೇ ಕನಸಿನ ರೂಪದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅವಳು ತನ್ನ ಸುಪ್ತ ಮನಸ್ಸಿನ ಈ ಭಾಷೆಯನ್ನು ಬಹಳ ಸುಲಭವಾಗಿ ಅರ್ಥಮಾಡಿಕೊಳ್ಳುತ್ತಾಳೆ. ಅಷ್ಟೇ ಅಲ್ಲ, ತನ್ನ ಕನಸಿನಲ್ಲಿ ಕಂಡ ಅದೇ ಸಂಕೇತಗಳನ್ನು ಅವಳು ತನ್ನ ಎಚ್ಚರದ ಸ್ಥಿತಿಯಲ್ಲಿ ತನ್ನ ದಿನನಿತ್ಯದ ಬದುಕಿನಲ್ಲಿ ಎದುರಾಗುವ ಘಟನೆಗಳೊಂದಿಗೆ ಹೋಲಿಸಿ ನೋಡುತ್ತಾಳೆ.
ಈ ನಿಖರವಾದ ಹೊಂದಾಣಿಕೆಯೇ ಆಕೆಯ ಆತ್ಮವು ಉನ್ನತವಾದ ದೈವಿಕ ತರಂಗಾಂತರದಲ್ಲಿ ಮಿಡಿಯುತ್ತಿದೆ ಎಂಬುದರ ಅಂತಿಮ ಪುರಾವೆ. ಅವಳ ಕನಸುಗಳು ಭವಿಷ್ಯವನ್ನು ತೋರುವ ಕನ್ನಡಿಯಾಗಿರುತ್ತವೆ. 6ನೆಯ ದೈವಿಕ ಲಕ್ಷಣ ಆತ್ಮದ ಲಯಬದ್ಧ ಜಪ ಮತ್ತು ಸೃಜನಶೀಲತೆ. ಇದು ಅತ್ಯಂತ ಸುಂದರವಾದ ಲಕ್ಷಣ. ದೈವಿಕ ಮಹಿಳೆಯು ಸದಾ ಮಂತ್ರಗಳನ್ನು ಜಪಿಸುತ್ತಾ ಗುಡಿಯಲ್ಲಿ ಕೂರಬೇಕಾಗಿಲ್ಲ. ಅವಳ ಇಡೀ ಅಸ್ತಿತ್ವವೇ ಒಂದು ಮಂತ್ರವಾಗಿ ಬದಲಾಗಿರುತ್ತದೆ. ಅವಳು ನಡೆಯುವಾಗ, ಮಾತನಾಡುವಾಗ ಮತ್ತು ಉಸಿರಾಡುವಾಗ ಅವಳ ಆತ್ಮದಲ್ಲಿ ಒಂದು ನಿರಂತರವಾದ ಲಯಬದ್ಧವಾದ ನಾದ ಮೊಳಗುತ್ತಲೇ ಇರುತ್ತದೆ. ಈ ಕಾರಣದಿಂದಾಗಿಯೇ ಅವಳು ಮಾಡುವ ಪ್ರತಿಯೊಂದು ದಿನನಿತ್ಯದ ಸಾಧಾರಣ ಕೆಲಸವೂ, ಉದಾಹರಣೆಗೆ ಅಡುಗೆ ಮಾಡುವುದು, ಮನೆಯನ್ನು ಸ್ವಚ್ಛಗೊಳಿಸುವುದು ಅಥವಾ ಕಚೇರಿಯ ಫೈಲ್ಗಳನ್ನು ಜೋಡಿಸುವುದು, ಇವೆಲ್ಲವೂ ಅವಳಿಗೆ ಕೇವಲ ಕೆಲಸಗಳಾಗಿರದೆ ಒಂದು ಪವಿತ್ರವಾದ ಧ್ಯಾನವಾಗಿ, ದೇವಿಗೆ ಸಲ್ಲಿಸುವ ನೈವೇದ್ಯವಾಗಿ ಬದಲಾಗುತ್ತದೆ. 7ನೆಯ ದೈವಿಕ ಲಕ್ಷಣ ಅಚಲವಾದ ತಾಳ್ಮೆ ಮತ್ತು ಭೂಮಿತಾಯಿಯ ಗುಣ. ಇಂದಿನ ಯುಗದಲ್ಲಿ ಎಲ್ಲರಿಗೂ ಎಲ್ಲವೂ ತಕ್ಷಣವೇ ಆಗಬೇಕು. ಇವತ್ತು ಬೀಜ ಬಿತ್ತಿ ನಾಳೆಯೇ ಹಣ್ಣು ತಿನ್ನಬೇಕು ಎನ್ನುವ ಆತುರದ ಪ್ರಪಂಚವಿದು. ಆದರೆ ದೈವಿಕ ಶಕ್ತಿಯನ್ನು ಹೊಂದಿರುವ ಮಹಿಳೆಗೆ ಬ್ರಹ್ಮಾಂಡದ ಸಮಯದ ಬಗ್ಗೆ ಅಗಾಧವಾದ ಅರಿವಿರುತ್ತದೆ. ಅವಳಿಗೆ ಅಚಲವಾದ ತಾಳ್ಮೆ ಇರುತ್ತದೆ. ದೈವಿಕ ಸಮಯವು ನಮ್ಮ ಆಸೆಗಳಿಗೆ ತಕ್ಕಂತೆ ನಡೆಯುವುದಿಲ್ಲ ಎಂಬ ಪರಮ ಸತ್ಯ ಅವಳಿಗೆ ತಿಳಿದಿರುತ್ತದೆ. ಅವಳು ತನ್ನ ಕರ್ಮವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡುತ್ತಾಳೆ, ಆದರೆ ಫಲಕ್ಕಾಗಿ ಹಪಹಪಿಸುವುದಿಲ್ಲ. ಅವಳ ಕಾಯುವಿಕೆ ಜಡತ್ವವಲ್ಲ, ಅದು ಸಕ್ರಿಯವಾದ ಕಾಯುವಿಕೆ. ಅಂದರೆ ತಾನು ಬಿತ್ತಿದ ಬೀಜವು ಸರಿಯಾದ ಸಮಯಕ್ಕೆ ಮೊಳಕೆಯೊಡೆಯುತ್ತದೆ ಎಂಬ ಸಂಪೂರ್ಣ ವಿಶ್ವಾಸದಿಂದ ಅವಳು ತನ್ನ ಕೆಲಸವನ್ನು ಮುಂದುವರಿಸುತ್ತಾಳೆ. ಅವಳ ಈ ತಾಳ್ಮೆಯು ಸಾಕ್ಷಾತ್ ಭೂಮಿತಾಯಿಯ, ಭೂದೇವಿಯ ಅಚಲವಾದ ಸ್ಥಿರತೆಗೆ ಸಮಾನ. ಇಂದಿನ ವೇಗದ ಮತ್ತು ದಿಕ್ಕು ತಪ್ಪಿದ ಪ್ರಪಂಚದಲ್ಲಿ ಆತುರದಿಂದ ಓಡುತ್ತಿರುವ ಇತರರಿಗೆ ಆಕೆಯೇ ಒಂದು ಬಲವಾದ ಆಧಾರ ಸ್ತಂಭವಾಗಿ ನಿಲ್ಲುತ್ತಾಳೆ. ಅವಳ ತಾಳ್ಮೆಯೇ ಅವಳ ವಂಶವನ್ನು ಕಾಯುವ ಅತಿದೊಡ್ಡ ಅಸ್ತ್ರ. ನಿಮ್ಮೊಳಗಿನ ದೇವಿಯನ್ನು ಜಾಗೃತಗೊಳಿಸುವುದು ಹೇಗೆ? ಈ ಎಲ್ಲ ಲಕ್ಷಣಗಳನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ, ಹೌದಲ್ಲ, ನನ್ನಲ್ಲೂ ಈ ಕೆಲವು ಗುಣಗಳಿವೆ, ಆದರೆ ಸಮಾಜ ನನ್ನನ್ನು ಕೇವಲ ಅತಿಯಾದ ಭಾವುಕಳು ಎಂದು ಮೂಲೆಗುಂಪು ಮಾಡಿದೆಯಲ್ಲ ಎಂಬ ನೋವು ಕಾಡುತ್ತಿರಬಹುದು. ದಯವಿಟ್ಟು ಆ ನೋವಿನಿಂದ ಹೊರಬನ್ನಿ. ನೀವು ಕೇವಲ ಸೂಕ್ಷ್ಮ ಮನಸ್ಸಿನವರಲ್ಲ ಅಥವಾ ಅತಿಯಾಗಿ ಸ್ಪಂದಿಸುವವರಲ್ಲ. ನೀವು ಈ ಬ್ರಹ್ಮಾಂಡದ ಅತಿದೊಡ್ಡ ಆದಿಮಾಯೆಯ, ಆ ಪ್ರಾಣಶಕ್ತಿಯ ಜೀವಂತ ವಾಹಕಗಳು. ನಿಮ್ಮ ಈ ಗುಣಗಳು ನಿಮ್ಮ ದೌರ್ಬಲ್ಯಗಳಲ್ಲ, ಅವು ಬ್ರಹ್ಮಾಂಡವು ನಿಮಗೆ ನೀಡಿದ ದೈವಿಕ ವರಗಳು. ಈ ಶಕ್ತಿಯನ್ನು ಉಳಿಸಿಕೊಳ್ಳಲು ನೀವು ಮಾಡಬೇಕಾದ್ದು ಇಷ್ಟೇ: ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಕನಿಷ್ಠ 10 ನಿಮಿಷ ಪ್ರಕೃತಿಯೊಂದಿಗೆ, ಮಣ್ಣಿನೊಂದಿಗೆ ಕಳೆಯಿರಿ. ಆಕಾಶವನ್ನು ನೋಡಿ ಕೃತಜ್ಞತೆ ಸಲ್ಲಿಸಿ. ಪ್ರಪಂಚದ ಜಾಲತಾಣಗಳ ಅನಾವಶ್ಯಕ ಗದ್ದಲಗಳಿಗೆ ನಿಮ್ಮ ಕಿವಿಯನ್ನು ಮುಚ್ಚಿಕೊಳ್ಳಿ. ನಿಮ್ಮ ಶಕ್ತಿಯನ್ನು ಯಾರು ಗೌರವಿಸುವುದಿಲ್ಲವೋ ಅವರಿಂದ ನಿರ್ದಾಕ್ಷಿಣ್ಯವಾಗಿ ದೂರವಿರಿ. ನಿಮ್ಮ ಅಂತರಂಗದ ದನಿಯನ್ನು ಸದಾ ಜೀವಂತವಾಗಿರಿಸಿಕೊಳ್ಳಿ. ಸ್ನೇಹಿತರೆ, ಈ 7 ದೈವಿಕ ಗುಣಲಕ್ಷಣಗಳಲ್ಲಿ ನಿಮ್ಮೊಳಗೆ ಎಷ್ಟು ಗುಣಗಳು ಹೊಂದಾಣಿಕೆಯಾಗುತ್ತಿವೆ? ನಿಮ್ಮ ಅಂತರ್ಬೋಧೆಯು ನಿಮಗೆ ದಾರಿ ತೋರಿಸಿದ ಆ ಅದ್ಭುತವಾದ ಅನುಭವ ನಿಮ್ಮ ಬದುಕಿನಲ್ಲಿ ಎಂದಾದರೂ ಆಗಿದೆಯೇ? ದಯವಿಟ್ಟು ಹೆಮ್ಮೆಯಿಂದ, ಯಾವುದೇ ಮುಜುಗರವಿಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆ ಸುಂದರವಾದ ಅನುಭವವನ್ನು ಹಂಚಿಕೊಳ್ಳಿ. ನೀವು ಬರೆಯುವ ಪ್ರತಿಯೊಂದು ಅಕ್ಷರವೂ ತಮ್ಮೊಳಗಿನ ಶಕ್ತಿಯನ್ನು ಮರೆತು ಕಣ್ಣೀರು ಹಾಕುತ್ತಿರುವ ಲಕ್ಷಾಂತರ ಮಹಿಳೆಯರಿಗೆ ಕನ್ನಡಿಯಾಗಬಲ್ಲದು. ನೆನಪಿರಲಿ, ನೀವು ಕೇವಲ ಜವಾಬ್ದಾರಿಗಳ ಮೂಟೆಯನ್ನು ಹೊತ್ತಿರುವ ಸಾಧಾರಣ ಮಹಿಳೆಯಲ್ಲ. ನೀವು ಸೃಷ್ಟಿಯ ಮೂಲ. ನೀವು ಆ ದೈವಿಕ ಶಕ್ತಿಯ ಜೀವಂತ ಸ್ವರೂಪ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ತಾಯಿಯರಿಗೂ, ಅಕ್ಕ ತಂಗಿಯರಿಗೂ ಆ ಜಗನ್ಮಾತೆಯ ಸಂಪೂರ್ಣವಾದ ಆಶೀರ್ವಾದ ಸದಾಕಾಲ ಇರಲಿ. ನಿಮ್ಮೊಳಗಿನ ಆ ಶಕ್ತಿಯು ಜಾಗೃತವಾಗಿ ನಿಮ್ಮ ಇಡೀ ವಂಶಕ್ಕೆ ಬೆಳಕಾಗಲಿ. ಈ ದೈವಿಕ ಮಾಹಿತಿ ನಿಮ್ಮ ಹೃದಯಕ್ಕೆ ತಲುಪಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ.
ಈ ಜ್ಞಾನವನ್ನು ಕೇವಲ ನಿಮ್ಮಲ್ಲಿಯೇ ಇಟ್ಟುಕೊಳ್ಳದೆ ನಿಮ್ಮ ಪ್ರೀತಿಯ ಗೆಳತಿಯರಿಗೆ, ಅಕ್ಕ-ತಂಗಿಯರಿಗೆ ಮತ್ತು ನಿಮ್ಮ ಕುಟುಂಬದವರ ವಾಟ್ಸಪ್ ಗ್ರೂಪ್ಗಳಿಗೆ ಖಂಡಿತವಾಗಿ ಶೇರ್ ಮಾಡಿ. ಪ್ರತಿಯೊಬ್ಬ ಮಹಿಳೆಯೂ ತನ್ನ ಶಕ್ತಿಯನ್ನು ಅರಿಯಲೇಬೇಕು. ಇದೇ ರೀತಿಯ ಸನಾತನ ಸತ್ಯಗಳನ್ನು, ನಮ್ಮ ಆಗಮಶಾಸ್ತ್ರದ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಅರಿಯಲು ನಮ್ಮ ಸನಾತನ ಮಾರ್ಗ ವಾಹಿನಿಯನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭಗವಂತನ ಮತ್ತೊಂದು ಅದ್ಭುತ ರಹಸ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಸರ್ವೇ ಜನಾ ಸುಖಿನೋ ಭವಂತು. ಜೈ ಶ್ರೀಕೃಷ್ಣ.